ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಡೆದ ಮೊರಾರ್ಜಿ ಎಕ್ಸಾಮ್ ಪರೀಕ್ಷೆಯ ಕನ್ನಡ ಕೀ ಉತ್ತರಗಳು ಈ ಕೆಳಗಿನಂತಿವೆ. ತಾವು ಇವುಗಳನ್ನು ಜಾಗರೂಕವಾಗಿ ಪರಿಶೀಲನೆ ಮಾಡಿಕೊಳ್ಳಿ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ ಈ ಸಂಧಿಯಲ್ಲಿ ಲೋಪವಾಗಿರುವ ಸ್ವರ. ಸರಿಯಾದ ಉತ್ತರ ಆಪ್ಷನ್ 2 ಉ. ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ 3 ಉಡುತಡಿ. ಮೈ ಪ್ಲಸ್ ತೊಳೆ, ಮೈದೊಳೆ ಈ ಪದವು ಯಾವ ಸಂಧಿಗೆ ಉದಾಹರಣೆ? ಸರಿಯಾದ ಉತ್ತರ ಆಪ್ಷನ್ 2 ಆದೇಶ ಸಂಧಿ. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ. ಸರಿಯಾದ ಉತ್ತರ ಆಪ್ಷನ್ 1 ದಿನಕರ್ ದೇಸಾಯಿ. ಕಣ್ಣನ್ನು ತೆರೆಸು ಈ ನುಡಿಗಟ್ಟಿನ ಅರ್ಥ. ಸರಿಯಾದ ಉತ್ತರ ಆಪ್ಷನ್ 2 ಅರಿವು ಉಂಟಾಗುವುದು. ರಿತೇಶನ ಬಳಿ ಕರಿಯ ಮೊಲವಿದೆ. ಅಡಿಗೆರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ. ಸರಿಯಾದ ಉತ್ತರ ಆಪ್ಷನ್ 4 ಗುಣವಿಶೇಷಣ. ಸಮಯೋಚಿತ ಈ ಪದದ ಸರಿಯಾದ ಬಿಡಿಸಿದ ರೂಪ. ಸರಿಯಾದ ಉತ್ತರ ಆಪ್ಷನ್ 3 ಸಮಯ ಪ್ಲಸ್ ಉಚಿತ. ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ. ಸರಿಯಾದ ಉತ್ತರ ಆಪ್ಷನ್ 3 ಕಾರ್ಯದಲ್ಲಿ. ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 2 ಆಮ್ ಕಡಿದರೆ ಯಾಕೆ. ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ ಅಥವಾ ಶಬ್ದಕೋಶದ ಪ್ರಕಾರ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ 4 ಮಾವ, ಮೀಸೆ, ಮೈಸೂರು, ಮೊಸರು. ಡ್ಯಾಶ್ ವೇರಿ ಡ್ಯಾಶ್ ಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಡ್ಯಾಶ್ ರಿದಾಗಿ ಹುಟ್ಟಿ ಡ್ಯಾಶ್ ಳಗೆ ಹರಿಯುತ್ತದೆ. ಮೇಲಿನ ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಆಯ್ಕೆ ಇದಾಗಿದೆ. ಸರಿಯಾದ ಉತ್ತರ ಆಪ್ಷನ್ 2 ಕಾ, ಕೋ, ಕಿ, ಕೆ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ಈ ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. ಸರಿಯಾದ ಉತ್ತರ ಆಪ್ಷನ್ 1 ಕೋಲು, ಶಿಕ್ಷೆ. ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ 1 ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. 2 ಸೂಕ್ತವಾದ ಸಂಬೋಧನೆ ಬರೆಯಬೇಕು. 3 ಔಚಿತ್ಯಪೂರ್ಣವಾದ ಕೋರಿಕೆ, ಆರೈಕೆ ಇರಬೇಕು. 4 ಪತ್ರದ ಕೊನೆಯಲ್ಲಿ ಸಹಿ ಹಾಕಬೇಕು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ 1. ಮಾದರಿಯಂತೆ ಬರೆ. ಮಾದರಿ. ಬಂದನು ಈ ಪದದ ಧಾತುರೂಪ ಬರು. ತಿಂದನು ಈ ಪದದ ಧಾತುರೂಪ ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ 3 ತಿನ್ನು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಡ್ಯಾಶ್. ಈ ವಚನ ಪೂರ್ಣಗೊಳಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಮೃಗಗಳಿಗಂಜಿದೊಡೆಂತಯ್ಯ. ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಸರಿಯಾದ ಉತ್ತರ ಆಪ್ಷನ್ 2 ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಪ್ರಜ್ಞಾವಧಾನಿ ಈ ಪದದ ಅರ್ಥ. ಸರಿಯಾದ ಉತ್ತರ ಆಪ್ಷನ್ 1 ತಿಳುವಳಿಕೆ ಹಾಗೂ ಸ್ಮರಣಶಕ್ತಿಯುಳ್ಳವನು. ಅಣ್ಣ ಪತ್ರವನ್ನು ಬರೆದನು ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ. ಸರಿಯಾದ ಉತ್ತರ ಆಪ್ಷನ್ 3 ಅಣ್ಣಂದಿರು ಪತ್ರಗಳನ್ನು ಬರೆದರು. ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿರುವ ಅತ್ಯಂತ ಎತ್ತರವಾದ ಬೆಟ್ಟ. ಈ ವಾಕ್ಯದಲ್ಲಿರುವ ರೂಢನಾಮವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 3 ಬೆಟ್ಟ. ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ. ಸರಿಯಾದ ಉತ್ತರ ಆಪ್ಷನ್ 3 ಹೆಜ್ಜೆ. ಕಾರಣ ಸಜಾತಿಯ ಒತ್ತಕ್ಷರ ಪದ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.